ನಾನು ಲೋಕಸಭಾ ಸ್ಪರ್ಧೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವ ವೇಳೆ ನಾವಾಗಲೇ ನಮ್ಮ ಹತ್ರ ಏನು ಆಸ್ತಿ ಇದೆ ಅಂತ ಘೋಷಣೆ ಮಾಡಿದ್ದೇವೆ. ಅಂದರೆ ಕೆಲವು ಅಲ್ಲ, ಯಾವುದೋ ಒಂದೋ ಎರಡೋ ಸ್ವಲ್ಪ ಟಿ ವಿ ಮಾಧ್ಯಮಗಳಲ್ಲಿ ಡಾಕ್ಟರ್ ಮಂಜುನಾಥ್ ಅವರು MP ಆದಮೇಲೆ 71 ಎಕರೆ ಆಸ್ತಿಯನ್ನು ಜಮೀನನ್ನು ಮಾಡಿದ್ದಾರೆ ಅಂತ ಏನೋ ಸುದ್ದಿ ಕೇಳಿದೆ. ನಾನು MP ಆದಮೇಲೆ 71 ಎಕರೆ ಅಲ್ಲ, 71 ಇಂಚು ಕೂಡ ಮಾಡಿಲ್ಲ, 71 ಇಂಚು ಕೂಡ ಇಲ್ಲ. ಇವೆಲ್ಲ ಸತ್ಯಕ್ಕೆ ದೂರವಾದದ್ದು. ಹಾಗಾಗಿ ಇಲ್ಲಿ ಕೆತಗಾನಹಳ್ಳಿ ಇದರಲ್ಲಿ 1996ನೇ ಇಸ್ವಿನಲ್ಲಿ ನಮ್ಮ ತಂದೆಯವರಿದ್ದಾಗ ತಂದೆಯವರು 3.5 ಎಕರೆ ಜಮೀನು ಮಾತ್ರ ಖರೀದಿ ಮಾಡಿದ್ದಾರೆ. ಅದನ್ನು ಖರೀದಿ ಮಾಡಿರೋದು ಲ್ಯಾಂಡ್ ಓನರ್ಸಿಂದ. ಅದು ಕಾಲವಾದ ಮೇಲೆ ನಮಗೆ ಬಂದಿದೆ. ಸೊ ಇಷ್ಟೇ. ಸೊ ಇದರಲ್ಲಿ ಯಾಕೆಂದರೆ ಇನ್ಯಾವುದು ಏನಿಲ್ಲ ಇದರಲ್ಲಿ, ಅಷ್ಟೇ. ಆಯಿತು, ಅವ್ರ ಪಾಡಿಗೆ ಅವ್ರು ಏನಾದ್ರು ಮಾಡ್ಕೊಳ್ಳಿ. ಸೊ ಯಾಕೆಂದರೆ ಕಾನೂನು ಪ್ರಕಾರ ಏನು ಬೇಕೋ ಅದು ಮಾಡ್ಕೊಳ್ಳಿ. ಸೊ ಬಟ್ ವಸ್ತುಸ್ಥಿತಿ ಇಷ್ಟೇ. ಅಂದರೆ MP ಆದಮೇಲೆ 7 ಇಂಚು ಇಲ್ಲ ನಮ್ಮ ಹತ್ರ ಹೊಸ್ದಾಗಿ. ಆಗಲೂ ಕೂಡ ಹಿಂದೆ 1996ನೇ ಇಸ್ವಿಯಲ್ಲಿ ಈಗಾಗಲೇ ಹೇಳಿದೆ, 3.5 ಎಕರೆ ಜಮೀನನ್ನು ಅಲ್ಲಿ ನಮ್ಮ ತಂದೆ ಖರೀದಿ ಮಾಡಿದರು. ಅವ್ರು ಕಾಲವಾದ ಮೇಲೆ ನಮಗೆ ಬಂದಿದೆ. ಸೊ ಇದು ಮಾಹಿತಿಗಾಗಿ. ನಾನು ಲೋಕಸಭಾ ಸ್ಪರ್ಧೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸುವ ವೇಳೆ ನಾವಾಗಲೇ ನಮ್ಮ ಹತ್ರ ಏನು ಆಸ್ತಿ ಇದೆ ಅಂತ ಘೋಷಣೆ ಮಾಡಿದ್ದೇವೆ. ಅಂದರೆ ಕೆಲವು ಅಲ್ಲ, ಯಾವುದೋ ಒಂದೋ ಎರಡೋ ಸ್ವಲ್ಪ ಟಿ ವಿ ಮಾಧ್ಯಮಗಳಲ್ಲಿ ಡಾಕ್ಟರ್ ಮಂಜುನಾಥ್ ಅವರು MP ಆದಮೇಲೆ 71 ಎಕರೆ ಆಸ್ತಿಯನ್ನು ಜಮೀನನ್ನು ಮಾಡಿದ್ದಾರೆ ಅಂತ ಏನೋ ಸುದ್ದಿ ಕೇಳಿದೆ. ನಾನು MP ಆದಮೇಲೆ 71 ಎಕರೆ ಅಲ್ಲ, 71 ಇಂಚು ಕೂಡ ಮಾಡಿಲ್ಲ, 71 ಇಂಚು ಕೂಡ ಇಲ್ಲ. ಇವೆಲ್ಲ ಸತ್ಯಕ್ಕೆ ದೂರವಾದದ್ದು. ಹಾಗಾಗಿ ಇಲ್ಲಿ ಕೆತಗಾನಹಳ್ಳಿ ಇದರಲ್ಲಿ 1996ನೇ ಇಸ್ವಿನಲ್ಲಿ ನಮ್ಮ ತಂದೆಯವರಿದ್ದಾಗ ತಂದೆಯವರು 3.5 ಎಕರೆ ಜಮೀನು ಮಾತ್ರ ಖರೀದಿ ಮಾಡಿದ್ದಾರೆ. ಅದನ್ನು ಖರೀದಿ ಮಾಡಿರೋದು ಲ್ಯಾಂಡ್ ಓನರ್ಸಿಂದ. ಅದು ಕಾಲವಾದ ಮೇಲೆ ನಮಗೆ ಬಂದಿದೆ. ಸೊ ಇಷ್ಟೇ. ಸೊ ಇದರಲ್ಲಿ ಯಾಕೆಂದರೆ ಇನ್ಯಾವುದು ಏನಿಲ್ಲ ಇದರಲ್ಲಿ, ಅಷ್ಟೇ. ಆಯಿತು, ಅವ್ರ ಪಾಡಿಗೆ ಅವ್ರು ಏನಾದ್ರು ಮಾಡ್ಕೊಳ್ಳಿ. ಸೊ ಯಾಕೆಂದರೆ ಕಾನೂನು ಪ್ರಕಾರ ಏನು ಬೇಕೋ ಅದು ಮಾಡ್ಕೊಳ್ಳಿ. ಸೊ ಬಟ್ ವಸ್ತುಸ್ಥಿತಿ ಇಷ್ಟೇ. ಅಂದರೆ MP ಆದಮೇಲೆ 7 ಇಂಚು ಇಲ್ಲ ನಮ್ಮ ಹತ್ರ ಹೊಸ್ದಾಗಿ. ಆಗಲೂ ಕೂಡ ಹಿಂದೆ 1996ನೇ ಇಸ್ವಿಯಲ್ಲಿ ಈಗಾಗಲೇ ಹೇಳಿದೆ, 3.5 ಎಕರೆ ಜಮೀನನ್ನು ಅಲ್ಲಿ ನಮ್ಮ ತಂದೆ ಖರೀದಿ ಮಾಡಿದರು. ಅವ್ರು ಕಾಲವಾದ ಮೇಲೆ ನಮಗೆ ಬಂದಿದೆ. ಸೊ ಇದು ಮಾಹಿತಿಗಾಗಿ.